ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ, ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಸಂಜೆ ಮುಂದೆ ಮಾಡುವಂಥ ಮೆಣಸಿಕಾಯಿ ಬಜ್ಜಿನ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನಾನು ಒಂದು ಅರ್ಧ kg ಹಿಟ್ಟನ್ನು ಸಾಣಿಗೆ ಹಿಡಿದು ಪರಾತೊಳಗೆ ಇಟ್ಟೀನಿ. ಇವಾಗ ಇದನ್ನು ನಾನು ಒಂದು ಬೊಗೋಣಿ ಒಳಗೆ ನೀಟಾಗಿ ಅರ್ಧ kg ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ನಾನು ಅರ್ಧ kg ಹಿಟ್ಟಿನ ಬಜ್ಜಿ ಮಾಡಾಕತ್ತಿದ್ದೆ. ನೋಡಿರಿ, ಈ ಥರ ಹಿಟ್ಟನ್ನು ಹಾಕ್ಕೊಂಡೀನಿ. ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು ಒಂದಿಷ್ಟು ಅಜವಾನನ್ನು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಬಳಸಾಕತ್ತೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳಕತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ಇವಾಗ ಕಲಿಸ್ಕೊಳ್ಳೋಣಂಥ ಹಿಟ್ಟೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಗಂಟದು ಆಗದೆ ಇರೋಂಗೆ ನೀಟಾಗಿ ಕಲಿಸ್ಕೋಬೇಕು. ಮೆಣಸಿಕಾಯಿ ಬಜ್ಜಿಗೆ ಹಿಟ್ಟು ಒಂದು ಸ್ವಲ್ಪ ನೀಟಾಗಿ ಇರಬೇಕು. ಹಾಗಾಗಿ ಜಾಸ್ತಿ ಅಳಸು ಇರಬಾರ್ದು, ಗಟ್ಟಿನೂ ಇರಬಾರ್ದು. ಒಂದು ಮೀಡಿಯಮ್ ಸೈಜ್ ಒಳಗೆ ನೀಟಾಗಿ ಹಿಟ್ಟಿರಬೇಕು. ಹಾಗಾಗಿ ಈ ಥರ ಅವಶ್ಯಕತೆ ಇದ್ದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಬಜ್ಜಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ನೋಡಿರಿ, ನಮ್ಮ ಚಾನಲ್ ಒಳಗೆ ಬರುವಂಥ ವೀಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಮಾಡೋ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ವೀಡಿಯೋ ನೋಡಿ ಲೈಕ್ ಮಾಡಿರಿ. ವೀಡಿಯೋ ನೋಡಿದಾದಮೇಲೆ ನಿಮ್ಗೆ ಏನು ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮೂಲಕ ನಮ್ಗೆ ಹೇಳ್ರಿ. ನಾವು ಹೆಚ್ಚಿಗೆ ವೀಡಿಯೋ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ರೀ. ಹಾಗಾಗಿ ಕಮೆಂಟ್ ಮಾಡಿರಿ ದಯವಿಟ್ಟು ಎಲ್ಲರೂ. ನೋಡಿರಿ, ನಾನು ಈ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿರಿ, ಇದು ಹಿಟ್ಟು ಭಾಳ ಅಳಸತ್ತೆ ಏನು ಮಾಡ್ಲಾರೆ ಈ ಥರ ಈ ಮೀಡಿಯಮ್ ಸೈಜ್ ಒಳಗೆ ನಾನು ಹಿಟ್ಟನ್ನು ಕಲಿಸ್ಕೊಂಡೀನಿ. ನೋಡಿರಿ ಯಾವ ರೀತಿ ಆಗೈತಿ, ಗಂಟು ಇಲ್ಲ, ಅದು ಏನೂ ಇಲ್ಲ, ನೀಟಾಗೆ ಬಂದೈತಿ ಹಿಟ್ಟು. ಇದಕ್ಕೆ ಸ್ವಲ್ಪ ನೀಟಾಗೇ ಹಿಟ್ಟಿರ್ಬೇಕು. ಹಾಗಾಗಿ ನೋಡಿರಿ, ಇದನ್ನು ನಾನು ಒಂದು 10-15 ನಿಮಿಷ ನೆನೆಸೋದಕ್ಕೆ ಇಡ್ತೀನಿ. ಬರೀ ಇವಾಗ ಗ್ಯಾಸ್ ಹಚ್ಚಿ ನಾವು ಬಜ್ಜಿ ಬಿಡೋದಕ್ಕೆ ಎಣ್ಣೆ ಕಾಯಿಸ್ಕೊಳ್ಳೋಣಂತ. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಪುಟ್ಟಿ ಇಟ್ಟಿನ್ರಿ ಮ್ಯಾಲೆ ಬಜ್ಜಿ ಬಿಡೋದಕ್ಕೆ. ಇವಾಗ ಎಣ್ಣೆ ಹಾಕ್ಕೊಳಕತ್ತೀನಿ. ಈ ಎಣ್ಣೆ ನೀಟಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೋಬೇಕು. ಹಾಗಾಗಿ ನೋಡಿರಿ, ಈ ಥರ ಎಣ್ಣೆ ಕಾಯ್ದೈತಿ. ಇವಾಗ ನಾನು ಬಜ್ಜಿ ಬಿಡೋದಕ್ಕೆ ಮೆಣಸಿಕಾಯಿ ತೊಗೊಂಡಿನಿ. ಇಷ್ಟೊಂದು ಮೆಣಸಿಕಾಯಿ ತೊಗೊಂಡಿನಿ ನಾನು. ಮೆಣಸಿಕಾಯಿ ತೆಳಗೆ ಸ್ವಲ್ಪ ಮುರ್ಕೊಂಡೀನಿ. ಯಾಕಂದ್ರೆ ಹಿಟ್ಟೊಳಗೆ ಮೆಣಸಿಕಾಯಿ ಅದ್ದಿ ಎಣ್ಣೆ ಒಳಗೆ ಬಿಟ್ರೆ ಮೆಣಸಿಕಾಯಿ ಸಿಡಿತೈತಿ. ಹಾಗಾಗಿ ಒಂದು ಸ್ವಲ್ಪ ಮುರ್ಕೋಬೇಕಂತ ಈ ಥರ ಮುರ್ಕೊಂಡು ಇಟ್ಕೊಂಡೀನಿ. ಇವಾಗ ಎಣ್ಣೆ ಈ ಥರ ಕಾಯ್ಲಾಕತ್ತೈತಿ. ಇವಾಗ ನಾವು ಬಜ್ಜಿ ಬಿಡೋಣಂತ. ಬರ್ರಿ, ಒಂದೊಂದರಂತೆ ಮೆಣಸಿಕಾಯಿ ಹಿಟ್ಟೊಳಗೆ ಹಾಕ್ಕೊಂಡು ನಾವು ಬಜ್ಜಿ ಬಿಡೋಣಂತ. ನೋಡಿರಿ, ನಾನು ಈ ಥರ ಬಜ್ಜಿ ಬಿಡ್ಲಾಕತ್ತೀನಿ. ಇವಾಗ ನೋಡಿರಿ, ಈ ಥರ ಮೆಣಸಿಕಾಯಿ ಹಿಟ್ಟೊಳಗೆ ಅದ್ದಿ ಈ ಥರ ಬಿಡಬೇಕು. ಇದೇ ಥರ ಎಲ್ಲ ಮೆಣಸಿಕಾಯಿನೂ ಹಿಟ್ಟೊಳಗೆ ಹಾಕ್ಕೊಂಡು ಈ ಥರ ಬಿಡ್ಲಾಕತ್ತೀನಿ. ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ಬಜ್ಜಿ ಮಾಡೀನಿ ಅನ್ನೋದು ಈ ವಿಡಿಯೋ. ಈ ಥರ ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಸತಿ ಟ್ರೈ ಮಾಡಿರಿ. ಸಂಜೆ ಮುಂದೆ ಈ ಥರ ಬಜ್ಜಿ ಮಾಡಿಕೊಂಡು ಚಹಾ ಜೊತೆ ಅಥವಾ ಚೂಡಾ ಜೊತೆ ತಿಂದ್ರೆ ಸಖತ್ತಾಗಿರ್ತೈತಿ. ನೋಡಿರಿ, ಈ ಥರ ನಾನು ಎಲ್ಲ ಬಜ್ಜಿನೂ ಈ ಥರ ಬಿಟ್ಕೊಳಕತ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಇದಾಗಕ್ಕೆ. ಆಮೇಲೆ ಬಜ್ಜಿ ಹಾಕಿದ ತಕ್ಷಣವೇ ನಾವು ಚಮಚ ತಗೊಂಡು ತಿರುವಾಡಿದ್ರೆ ಹಿಟ್ಟೆಲ್ಲ ಸ್ಪ್ರೆಡ್ ಆಗುತ್ತೆ ಎಣ್ಣೆ ಒಳಗೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದ್ಮೇಲೆ ಈ ಥರ ಬಜ್ಜಿ ಚಾಣಿ ತಗೊಂಡು ಈ ಥರ ಬಜ್ಜಿನೆಲ್ಲ ವಾಪಸ್ ತಿರುವಿ ಹಾಕಬೇಕು. ನೋಡಿರಿ ಯಾವ ರೀತಿ ಬಂದಾವು ಬಜ್ಜಿ. ಮಿರ್ಚಿ ಬಜ್ಜಿ ಜೊತೆ ಚೂಡಾ ಅಥವಾ ಚಹಾ ಏನಾರ ಕಾಂಬಿನೇಷನ್ ಇದ್ರೆ ಮಸ್ತ್ ಇರ್ತೈತಿ. ಈ ಥರ ಮಧ್ಯ ತಿರುವು ಹಾಕಿ ಈ ಥರ ಬಜ್ಜಿನ ಎಣ್ಣೆ ಒಳಗೆ ಕರ್ಕೋಬೇಕು. ಇವಾಗ ಇವು ಬಜ್ಜಿ ರೆಡಿಯಾಗ್ಯಾವ, ತಕ್ಕೊಳ್ಳೋಣಂತ್ರಿ. ನೋಡಿರಿ, ಈ ಥರ ಬಜ್ಜಿನ ನಾನು ಸಿಂಪಲ್ಲಾಗಿ ಮಾಡೀನಿ. ಇವಾಗ ಇವು ತಕ್ಕೊಂಡು ಉಳಿದಿರೋ ಎಲ್ಲ ಹಿಟ್ಟನ್ನು ನಾನು ಬಿಡ್ತೀನಿ. ನೋಡಿರಿ, ಇವಾಗ ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಬಿಟ್ಟು ನಾ ಎಣ್ಣೆ ಒಳಗೆ ಬಜ್ಜಿ ಕರ್ಕೋತೀನಿ. ನೋಡಿರಿ, ನಾನು ಎಷ್ಟು ಸಿಂಪಲ್ಲಾಗಿ ಮಾಡೀನಿ. ಅಷ್ಟೇ ಸಿಂಪಲ್ಲಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ವೀಡಿಯೋಗೆ ಲೈಕ್ ಮಾಡಿರಿ. ಎಲ್ಲ ಹಿಟ್ಟನ್ನು ಇದೇ ಥರ ನಾನು ಬಜ್ಜಿ ಮಾಡ್ಕೋತೀನಿ. ಇವಾಗ ಇದನ್ನು ಸ್ವಲ್ಪ ತಿರುವಾಡಿ ನೋಡಿರಿ, ಇವು ಈ ಥರ ರೆಡಿ ಅದು. ನೋಡಿರಿ ಬಜ್ಜಿ ಯಾವ ರೀತಿ ಬಂದಾವು.
ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಈ ಥರ ಮಾಡ್ತಿರ್ತೀವಿ ಸಾಯಂಕಾಲ ಹೊತ್ತು. ನೋಡಿರಿ ಈ ಥರ ಫೈನಲಾಗಿ ಬಜ್ಜಿ ಈ ಥರ ಬಂದವು ನೋಡಿರಿ, ಎಷ್ಟು ಚಂದ ಕಾಣಕತ್ತವು. ಮೆಣಸಿಕಾಯಿ ಅದು ನೋಡಿರಿ, ಒಳಗೆ ಹಿಟ್ಟನ್ನು ಎಷ್ಟು ನೀಟಾಗಿ ಇದು ಆಗೈತಿ. ಹಸಿ ಏನೂ ಹಿಟ್ಟಿಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.